ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಿನ್ನೆ ಸಂಡೇ ವ್ಲಾಗ್. ನಮ್ಮ ಮಂಗಳೂರಿಗೆ ಕೊಡಿಯಲ್ ತೇರು ನೋಡಲಿಕ್ಕೆ ನಾವು ಹೊರಟದ್ದು ಸಂಜೆ ಒಂದು 4:15 ಅಷ್ಟೊತ್ತಿಗೆ. ಹಾಗೆ ಆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹೋಗಬೇಕಾದ್ರೆ ನಮಗೆ ಮಂಗಳೂರಿನ ನಂತೂರಲ್ಲಿ ಒಂದು ಸಿಗ್ನಲಲ್ಲಿ ಒಂದು ಆಟೋದಲ್ಲಿ ಬರೆದಂಥ ಒಂದು ಕೋಟ್ ಅಂತ ಹೇಳ್ಬೋದು. ಭಾರಿ ಚೆಂದ ಇತ್ತು ಆಯಿತಾ. ಮೈ ವೈಫ್ ಮೈ ಲೈಫ್ ಅಂತ ಭಯಂಕರ ಮಾರೆ. ಜಗತ್ತಿನಲ್ಲಿ ಅತ್ಯಂತ ಹೆಂಡತಿಯನ್ನು ಪ್ರೀತಿಸುವ ಏಕೈಕ ವ್ಯಕ್ತಿ ಅಂತ ಅನಿಸ್ಬೋದು. ಭಾರಿ ಖುಷಿಯಾಯಿತು ನನಗೆ ನೋಡಿದ್ದು. ಮೈ ವೈಫ್ ಮೈ ಲೈಫ್, ಗ್ರೇಟ್ ಕೋಟ್ ಅಂತ ಹೇಳ್ಬೋದು. ಓಕೆ, ಅಲ್ಲಿಂದ ಮತ್ತೆ ಕಾರ್ ಸ್ಟ್ರೀಟ್ ಹತ್ರ ನಾವು ಎನಪೋಯದ ಹತ್ರ ಗಾಡಿಯನ್ನು ನಿಲ್ಲಿಸಿ ಅಮ್ಗೆಲ್ ತೇರು ಅಮ್ಗೆಲ್ ಹೆಂಗ್ಯೋ ಅಂತ ಹೇಳಿ ನಾವು ಕೂಡ ಇಲ್ಲಿ ತೇರಿನ ಹತ್ರ ಹೋಗ್ತಾ ಇದ್ದೇವೆ. ದೇವಸ್ಥಾನ ಇಲ್ಲಿ ರಥೋತ್ಸವದ ಹತ್ರ ಭಯಂಕರ ಚಂದ ಡೆಕೋರೇಷನ್ ಎಲ್ಲ ಇತ್ತು. ಆಮೇಲೆ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ವಿ. ನಾವು ಹೋಗಬೇಕಾದ್ರೆ ರಥೋರಣ ಎಲ್ಲ ಆಗಿ ಹೋಗಿತ್ತು. ನಾವು ರೀಚ್ ಆಗುವಾಗಲೇ ಒಂದು 5:45-6 ಗಂಟೆ ತನಕ ಆಗಿತ್ತು. ಹಾಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮಕ್ಕಳಿಗೆಲ್ಲ ನೋಡಿ ಇಲ್ಲಿ ಗಾಳಿಯೆಲ್ಲ ಹಾಕ್ತಾ ಇದ್ದಾರೆ. ಸಫೋಕೇಶನ್ಸ್, ಸುಮಾರು ಒಂದು ಜನದ ರಶ್ ಅಂತ ಹೇಳ್ಬೋದು, ಜಂಗುಳಿ ಅಂತ ಹೇಳ್ತಾರಲ್ಲ ಆ ರೀತಿ. ಹಾಗೆ ಮತ್ತು ನಾವು ಇಲ್ಲಿ ದೇವಸ್ಥಾನದ ಪಕ್ಕದ ಸೈಡಲ್ಲೆಲ್ಲ ಸೋಡಾ ಶರ್ಬತ್ ಅದೆಲ್ಲ ಸ್ಟಾಲ್ ಎಲ್ಲ ಇತ್ತಲ್ಲ, ಹಾಗೆ ಆ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಇಲ್ಲಿ ಬಂದ್ವಿ. ಇಲ್ಲಿ ಬರಬೇಕಾದ್ರೆ ಒಳ್ಳೊಳ್ಳೆ ಜುಮ್ಕ ಮಾರ್ತಿರೋದು ನನಗೆ ಕಾಣಿಸ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಜುಮ್ಕಿ, ಬಟ್ ತುಂಬ ದೊಡ್ಡ ದೊಡ್ಡದಂದರೆ ಅಷ್ಟು ಇಷ್ಟ ಇಲ್ಲ. ಸಣ್ಣ ಸಣ್ಣ ಜುಮ್ಕಿಗಳಂದರೆ ತುಂಬಾ ಫೇವ್ರೇಟ್. ಹಾಗೆ ಇಲ್ಲಿ ಇದನ್ನು ನೋಡಿ ಖುಷಿಯಾಯಿತು. ಬಟ್ ಇಲ್ಲೆಲ್ಲ ಇರುವಂಥದ್ದು ಸಿಕ್ಕಾಪಟ್ಟೆ ದೊಡ್ಡದು. ನಾನು ಅಷ್ಟು ದೊಡ್ಡದೆಲ್ಲ ಹಾಕೋದಿಲ್ಲ. ಸಣ್ಣ ಸಣ್ಣದಿದ್ದದ್ದು ಒಂದು 2-3 ಸೆಟ್ ತಗೊಂಡ್ವಿ. ನಾನು ಸಂಜೆನ ಅಕ್ಕನ ಮಗಳನ್ನು ಕರ್ಕೊಂಡು ಬಂದಿದ್ದೆ. ಹಾಗೆ ಮಗಳಿಗೂ ಆಗ್ಬೋದಂತ ಒಂದು ಸಣ್ಣದೊಂದು ಇಯರಿಂಗ್ ಇತ್ತು, ಅದು ಕೂಡ ತಗೊಂಡೆ. ತುಂಬ ಚೆನ್ನಾಗಿತ್ತು ಇಲ್ಲಿ ಇಯರಿಂಗ್ಸ್ ಎಲ್ಲ. ಮತ್ತು ಎಂತ ನೋಡೋದು ಜಾತ್ರೆ ತೇರಿನಲ್ಲಿ ಎಲ್ಲ ನಮ್ಮ GSB ಕೊಂಕಣಿಯ ಮಹಿಳಾ ಮಣಿಗಳು ಹೊರಡಿಕೊಂಡು ಬರುವಂಥದ್ದು ನೋಡೋದೇ ಒಂದು ಬಹಳ ಚಂದ. ಯಾಕಂದರೆ ಅಷ್ಟು ಚಂದ ಮಾಡಿ ಹೊರಡಿ ಬರ್ತಾರೆ. ಒಡವೆ ಆಭರಣ, ಸಾರಿ ಇರ್ಬೋದು, ನನ್ನದು ಸಾರಿ ನಿನ್ನದು ಸಾರಿ ಅಂತ ಹೇಳಿ ಚಂದ ಮಾಡಿ ಒಬ್ರಿಗಿಂತ ಒಬ್ಬರು ಚಂದ ಕಾಣಬೇಕು ಅಂತೇಳಿ ಹೊರಡಿಕೊಂಡು ಬರೋದೇ ಬಹಳ ನೋಡಲಿಕ್ಕೆ ಕೂಡ ಒಂದು ಚಂದ. ಅಲ್ಲಲ್ಲಿ ಸೆಲ್ಫಿ ತೆಗೆಯೋದಂತ, ಅಲ್ಲಲ್ಲಿ ಫೋಟೋ ತೆಗೆಯೋದು. ಹೀಗೆ ಇದನ್ನೆಲ್ಲ ನೋಡ್ತಾ ಮುಂದೆ ಹೋಗಬೇಕಾದ್ರೆ ಎಲ್ಲರೂ ಅಷ್ಟೇ ತುಂಬ ಮಂದಿ ಮಾತ್ರ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಕಿಣಿವಸರಿ ಮಾಯಿಪಳೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಿಜವಾಗ್ಲೂ ಶಾಕ್ ಆಗಿ ಹೋಗಿದ್ದೇನೆ ನಾನು. ಅಷ್ಟು ಜನ ಎಲ್ಲರೂ ಕೂಡ ಕಿಣಿವಸರಿ. ನಮ್ಮ ಅನುರಾಧಕ್ಕ ಅವರು ಕೂಡ ಸಿಕ್ಕಿದ್ರು. ಅದೇ ರೀತಿ ನಮ್ಮ ಆದಿತ್ಯ ಅವರು ಇಲ್ಲಿ ಮಾಧವೇಂದ್ರ ಜ್ಯೂಸ್ ಸೆಂಟರ್ ಅವರ ಸ್ಟಾಲ್ ಇದೆ ಅಂತ ಹೇಳಿದ. ಮತ್ತು ಹುಡುಕಿ ಈಚೆ ಬರುವಾಗ ಸಿಕ್ಕಿತು. ನಮ್ಮ ಈ ಕಾರ್ಕಳ ತೇರಿಗೆ ಹೋದರೂ ಅಷ್ಟೇ ನಮಗೆ ಮಾಧವೇಂದ್ರ ಜ್ಯೂಸ್ ಸೆಂಟ್ರಲ್ಲಿ ಒಂದು ಸೋಡಾ ಶರ್ಬತ್ ಕುಡಿಯದಿದ್ದರೆ ಉಂಟಲ್ಲ, ಅದು ನಮಗೆ ತೇರು ಇನ್ಕಂಪ್ಲೀಟ್ ಆಗ್ತದೆ. ಹಾಗೆ ಇಲ್ಲಿ ಮಂಗಳೂರಲ್ಲಿ ಕೂಡ ನಮಗೆ ಮಾಧವೇಂದ್ರ ಜ್ಯೂಸ್ ಸೆಂಟರ್ ಸಿಕ್ಕಿತು. ಇಲ್ಲಿ ನೋಡಿದರೆ ನಮ್ಮ ಮಾಧವೇಂದ್ರ ಭಟ್ ಕೂಡ ಇದ್ದರು. ಹಾಗೆ ಭಟ್ ಮಾಮ ಹತ್ರ ಕೂಡ ಒಂದು ಮಾತಾಡಿ ಮತ್ತು ಇಲ್ಲಿ ಚಂದ ಒಂದು ಜ್ಯೂಸ್ ಎಲ್ಲ ಕುಡಿದು, ಮಜ್ಜಿಗೆ ಸೋಡಾ ಎಲ್ಲ ಕುಡಿದು, ಮತ್ತು ಹೀಗೆ ಇಲ್ಲಿ ಜ್ಯೂಸ್ ಕುಡಿತಾ ಇರೋರು ಒಬ್ಬರು ಹೇಳಿದರು, ನಾನು ಮೂಡುಬಿದಿರೆ ಕೋಟೆಬಾಗಿಲಿನವರು, ನಿಮ್ಮ ಕಿಣಿಸ್ವಸ್ತ್ರಿ ಸಬ್ಸ್ಕ್ರೈಬರ್, ಒಂದು ಫೋಟೋ ತೆಗಿಯೋಣ ಅಂತ ಹೇಳಿದರು. ಹಾಗೆ ಹೀಗೆ ತುಂಬ ಮಂದಿ ಫೋಟೋಸ್ ಎಲ್ಲ ತೆಗೆಸಿಕೊಂಡ್ರು. ನನಗೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಮೂಡುಬಿದ್ರೆಯ ಗೆಳತಿ ಪೃಥ್ವಿ ಭಟ್ ಅವರು ಸಿಕ್ಕಿದ್ರು. बाहर चंजल है गो पृथ्वी बाहर चंजल है पिज्जे जवण अज्जे कोडेला जवण पूरा जवन 1 किलो चेड़ जले किवण गो. ಹಾಗೆ ನಾವು ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಫೋಟೋಸ್ ಎಲ್ಲ ತೆಗಿಸಿ ಮತ್ತೆ ಮುಂದೆ ಹೋಗಿ ಇಲ್ಲೆಲ್ಲ ಸ್ಟಾಲಲ್ಲಿ ಹುಡುಕಿದೆ. ನನ್ನ ಮಕ್ಕಳು ಏನಾದರೂ ಟಾಯ್ಸ್ ತೊಗೊಂಡು ಬಾ ಅಂತ ಹೇಳಿದರು. ಹಾಗೆ ಅವರನ್ನು ಕರ್ಕೊಂಡು ಬರಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇರ್ತದಲ್ಲ. ನಮ್ಮ ಬೆಳ್ತಂಗಡಿ MLC ಪ್ರತಾಪ್ ಸಿಂಹನಾಯಕ್ ಅವರ ಮಿಸಸ್ ಕೂಡ ಸಿಕ್ಕಿದ್ರು. ಮತ್ತು ಒಬ್ಬೊಬ್ಬರ ಹತ್ರ ಹೀಗೆ ಮಾತಾಡ್ತಾ ಮುಂದೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ರಶ್ ಅಲ್ಲ, ಮತ್ತು ಸ್ಟಾಲೆಲ್ಲ ತುಂಬ ಭಯಂಕರ. ಎಂತ ಎಲ್ಲ ಇತ್ತು ಎಂತ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಸ್ಟಾಲ್ಸ್ ಎಲ್ಲ ಇತ್ತು. ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ಬೋದು. ನನ್ನ ಮಕ್ಕಳನ್ನು ನಾನಂತೂ ಕರ್ಕೊಂಡು ಬಂದಿದ್ರೆ ಗ್ಯಾರಂಟಿ ಇಲ್ಲೇ ನನಗೆ ನಿಲ್ಲಿಸ್ತಿದ್ರು. ಯಾಕಂದರೆ ಅಷ್ಟು ಸ್ಟಾಲ್ಸ್ ಇತ್ತಲ್ಲ, ಎಂತ ಅದು ಬೇಕು ಅದು ಬೇಕು ಅಂತ ಹೇಳಿ ಹೋಗಲಿಕ್ಕೆ ನನಗೆ ಇವತ್ತು ಮನೆಗೆ ಇರಲಿಲ್ವಾ ಅಂತೇಳಿ ಎಣಿಸಿದೆ. ಮತ್ತು ತೇರಿನ ಎದುರುಗಡೆ ನಿಂತುಕೊಂಡು ಇಲ್ಲಿ ನಮ್ಮ GSB ಮಹಿಳಾ ಮಣಿಗಳೆಲ್ಲ ಒಂದು ಫೋಟೋ ತೆಗೆಸುವಂಥದ್ದು ನೋಡೋದೇ ನಮಗೆ ಅದೊಂದು ಚಂದ ಮಾಡಿ ಹೊರಡಿಕೊಂಡು ಕಾಂಜೀವರಂ ಸೀರೆ ಎಲ್ಲ ಉಟ್ಟು ಇಲ್ಲಿ ಫೋಟೋ ಎಲ್ಲ ತೆಗೆಸಿಕೊಳ್ಳುವಂಥದ್ದು. ಮತ್ತು ಸಣ್ಣ ಸಣ್ಣ ಚಿಳ್ಳೆ ಪಿಳ್ಳೆಗಳು ಇಲ್ಲಿ ಅವರ ಸೇವೆ ಕೆಲಸ ಮಾಡುವಂಥದ್ದು ನೋಡಲಿಕ್ಕೆ ಭಾರಿ ಚಂದ ಆಯಿತಾ. ಮತ್ತು ಶ್ರೀನಿವಾಸ ವೆಂಕಟರಮಣ ಗೋವಿಂದ, ವೀರ ವೆಂಕಟೇಶ ಗೋವಿಂದ ಅಂತ ಹೇಳ್ತಾ ನಾವು ರೋಡಿನ ಮಧ್ಯದಲ್ಲಿ ಎಲ್ಲಾದರೂ ನಿಂತರೆ ಸಾಕು. ಮತ್ತು ನಮ್ಮ ಹಿಂದೆ ಮುಂದೆ ಇರೋರೆಲ್ಲ ದುಡ್ಕೊಂಡು ನಮಗೆ ಇಡೀ ರೋಡನ್ನೆಲ್ಲ ತಿರುಗಿಸಿ ತೇರನ್ನು ಅಂದರೆ ತೋರಿಸಿ ಕರ್ಕೊಂಡು ಬರ್ತಾರೆ. ಅಷ್ಟು ರಶ್ ಇತ್ತು ಮಾತ್ರ.
ಹಾಗೆ ಈ ರಶಲ್ಲಿ ನಮ್ಮದು ಕೂಡ ಒಂದು ಪಯಣ ಅಂತ ಹೇಳ್ಬೋದು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ನಮ್ಮ ರಕ್ಷಿತಾ ಅವರು ಕಾಸರಗೋಡು ಮಸಾಲ ಚಕ್ಲಿ ಮಾಡಿರೋರು ಮೊನ್ನೆ ನೋಡಿದ್ರಲ್ವ, ಹಾಗೆ ಕುಂದಾಪುರದ ನಮ್ಮ ಸಾನ್ವಿ ಸಂಪತ್ ಪೈ ಅವರು ಕೂಡ ಸಿಕ್ಕಿದ್ರು. ಹಾಗೆ ಅಲ್ಲಿ ಸೈಡಲ್ಲೆಲ್ಲ ನೋಡಿ ಕಿಣಿಮಸರಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ಇವರು ಕೂಡ ಮಾಯ ಕಿಣಿಮಸರಿ ಮಾಯ ಅಲ್ಲ ನೀವು ಅಂತ ಹೇಳಿದರು. ನನಗೆ ತುಂಬ ಖುಷಿಯಾಯಿತು. ಮಾತ್ರ ಆಗ್ಬೋದು ಜನರೊಂದು ಗುರ್ತಿಸೋದುಂಟಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಎಂತ ಇಲ್ಲ ಅಂತ ಹೇಳ್ಬೋದು. ಈಗ ಜನರೆಲ್ಲ ನಮ್ಮನ್ನು ದುಡಿ ತಂದು ಇಲ್ಲಿ ಗೋಕರ್ಣ ಮಠದ ಎದುರುಗಡೆ ತಂದು ಬಿಟ್ಟಿದ್ದಾರೆ. ಈಗ ಇಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗ್ತಾರೆ, ನೋಡಬೇಕು. ಹೀಗೆ ಮುಂದೆ ಹೋಗ್ತಾ 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 ನೋಡಿ ಇಲ್ಲಿ ಸೆಲ್ಫಿ ತೆಗೆಯೋದೆಲ್ಲ ಕಾಣ್ತಾ ಉಂಟು. ನಾವು ನಮ್ಮಷ್ಟಕ್ಕೆ ಒಂದು ಕಾಲಲ್ಲಿ ನಡ್ಕೊಂಡು ಹೋಗೋದು ಮಾತ್ರ. ಹೀಗೆ ಬರುವಾಗ ಇಲ್ಲಿ ರಕ್ಷಿತಾ ಅವರು ಭಯಂಕರ ಕಲರ್ ಕಾಂಬಿನೇಷನ್, ಇವ್ರದ್ದು ಕಾಂಟ್ರಾಸ್ಟ್ ನೋಡಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಇದು ಫುಲ್ ಸೆಟ್ ಅಂತ ಹೇಳ್ಬೋದು. ಇವ್ರದ್ದು ಮಗಳು ಭಯಂಕರ ಕಾಂಟ್ರಾಸ್ಟ್ ಕಾಂಬಿನೇಷನಲ್ಲಿ ಚಂದ ಕಾಣ್ತಾ ಇದ್ದಾರೆ. ಹಾಗೆ ಇಲ್ಲಿ ಇವರು ಕೂಡ ಕಿಣಿಮಸರಿ ಮಾಯಲ್ಲ ಅಂತ ಹೇಳಿದ್ರು. ಹಾಗೆ ನಾನು ನನ್ನ ಮೊಬೈಲಲ್ಲಿ ಕಂಪ್ಲೀಟ್ ಒಂದು ಝೂಮ್ ಮಾಡಿ ಒಂದು ವೀರ ವೆಂಕಟೇಶ ದೇವರ ರಥೋತ್ಸವದಲ್ಲಿ ಕುಳಿತಿರೋದನ್ನು ಸೆರೆ ಹಿಡಿದದ್ದು ತುಂಬಾ ಖುಷಿ ಆಯಿತು ಅತಿ ದೂರದಿಂದ. ಅದೇ ರೀತಿ ಇಲ್ಲಿ ನಮ್ಮ ಶಮನ್ವಿ ಪೈ ಅವರಿದ್ದವರು, ನಮ್ಮ ಸಾನ್ವಿ ಅಂದರೆ ರಕ್ಷಿತಾ ಪ್ರಭು ಅವರ ಮಗಳು ಸಂಜನಾ ಮತ್ತು ಆದಿತ್ಯ ಹಿಡ್ಕೊಂಡು ಎಂಥದ್ದು ಕೀಟ್ಲೆ ಎಲ್ಲ ಮಾಡ್ತಿದ್ರು. ಅವಳಿಗೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ಅವರು ಕುತ್ತಿಗೆ ಅಲ್ಲಾಡಿಸ್ತಾಳೆ. ಗರ್ಲ್ ಅಲ್ಲ ಅಂತ ಹೇಳಿದರೆ ಆಯಿತು, ವೀಡಿಯೋ ಕಾಲಲ್ಲಿ ಆಗ್ಬೋದು, ಹೀಗೆ ಆಗ್ಬೋದು. ಆದರೆ ನಿನ್ನೆ ಅವಳು ಕುತ್ತಿಗೆ ಅಲ್ಲಾಡಿಸಲೇ ಇಲ್ಲ, ಭಾರಿ ಬೇಜಾರು. ಶಾಮನ್ವಿಗೊಂಡು ಅವಳು ಫುಲ್ ರಶ್ ಇತ್ತಲ್ಲ, ಫುಲ್ ಟಯರ್ಡ್ ಆಗಿದ್ಲು. ಹಾಗೆ ಇಲ್ಲಿ ನಮ್ಮ ಕುಂಚಾಡಿ ಭಟ್ರ ಮಿಸ್ಸಸ್ ಕೂಡ ಇದ್ದರು. ಮತ್ತು ಇಲ್ಲೊಂದು ಪಕೋಡ ಸ್ಟಾಲ್ ಇತ್ತು ಮಾರೆ, ಎಂತ ಉಂಟಂತಿಲ್ಲ. ಇದರಲ್ಲಿ ಭಯಂಕರ ವೆಜಿಟೇಬಲ್ಸ್ ಇದೆ, ಎಲ್ಲ ಟೈಪ್ ಇದೊಂದು ಪಕೋಡವೇ. ಇಲ್ಲಿ ಕ್ಯಾಬೇಜ್ ಇರ್ಬೋದು, ಮಶ್ರೂಮ್, ಕಾಲಿಫ್ಲವರ್, ಬೆಂಡೆಕಾಯಿ, ಪಾಲಕ್, ಮತ್ತು ತುಂಬ ವೆರೈಟೀಸ್ ಇತ್ತಾಯ್ತಾ. ಸಖತ್ ಭಾರಿ ಚಂದ, ಟೇಸ್ಟ್ ಕೂಡ ಇತ್ತು. ಒಂದು 5-6 ಪ್ಲೇಟ್ ಎಲ್ಲ ಮಿಕ್ಸ್ ಎಲ್ಲ ತಗೊಂಡು ಒಂದೊಂದು ಪ್ಲೇಟ್ ಅಂತ. ಹಾಗೆ ತುಂಬ ಟೇಸ್ಟ್ ಆಗಿದೆ. ಇಲ್ಲಿ ನಮ್ಮ ಸುಧೀಂದ್ರ ರಾಘವೇಂದ್ರ ಪ್ರಭು ಅವರು ಕೂಡ ಸಿಕ್ಕಿದ್ರು. Teken caca, mama tek sana. Palak, tek dia. Ek teh dia mai palak. Mai mushroom gal no mai. Mushroom anek gali, don gal. Mai anek mushroom dia. ते मशरूम हुआ हाँ मशरूम दिया एक कितला ಒಟ್ಟು ಮಶ್ರೂಮ್ ಇದು ಮಾತ್ರ ತುಂಬಾ ಸಕ್ಕತ್ತಾಗಿತ್ತು ಆಯಿತಾ, ಭಾರಿ ಟೇಸ್ಟಿಯಾಗಿತ್ತು ಮಶ್ರೂಮ್ ಫ್ರೈ. ಹಾಗೆ ಇಲ್ಲಿ ಕೂಡ ಸೈಡಲ್ಲಿ ಮಾಯಿ ಕಿಣಿಮಾಯಿ ಅಂತ ಹೇಳ್ತಾ ಇದ್ರು, ಕಿಣಿಮಸರಿ ಮಾಯಿ ಅಂತ. ಹಾಗೆ ಇಲ್ಲಿ ಇವರು ಕೂಡ ನಮ್ಮ ಕಿಣಿಮಸರಿ ಫಾಲೋವರ್ಸ್ ಅಂತ, ತುಂಬ ಖುಷಿ ಆಯಿತು ಇವರನ್ನು ಕೂಡ ಮೀಟ್ ಮಾಡಿ. ಮತ್ತು ನಮ್ಮ ರಾಧಕ್ಕ, ಅರುಣಕ್ಕ, ವೀಣಕ್ಕ ಎಲ್ಲರೂ ಕೂಡ ಇದ್ದರು, ನನ್ನ ಅಮ್ಮನ ಅಕ್ಕನ ಮಕ್ಕಳು. ಹಾಗೆ ಇವರನ್ನು ಎಲ್ಲ ಮೀಟ್ ಮಾಡಿದ್ವಿ. ಅದೇ ರೀತಿ ನಮ್ಮ ಕಿಣಿಮಸರಿ ಫಾಲೋವರ್ಸ್ ಮತ್ತು ಇವರು ಕೂಡ ಸಿಕ್ಕಿದ್ರು. ಮಾಯಿ ಅಂತ ಹೇಳ್ತಾರೆ. ಗೊತ್ತಾ ಸರ್ ಮಾಮು ಹಪ್ಪಳು ಪುರ ಸಕಂಡ್ ಮುಲ್ಕೆ ते समय घेतला ना कितले मम्मा या एक काटा गाडी 100 रुपये दे आठ गाडी अरे बा एक मिनिट मट्टी गोल भाई मारा पट्टी गोल नाही ना पट्टी गोल ಬರೀ ಸಣ್ಣ ಸಣ್ಣ ಗುಳ್ಳ ಇತ್ತು, ಅದನ್ನೆಲ್ಲ ತಗೊಂಡು ಮತ್ತು ನಾವು ಸೀದಾ ಬೊಫೆಗೆ ಊಟಕ್ಕೆ ಇಲ್ಲಿ ಬಂದದ್ದು. ಬೊಫೆಯಲ್ಲಿ ನಾವು ಹೋಗುವ ತನಕ ಅಷ್ಟು ರಶ್ ಇರಲಿಲ್ಲ. ಮತ್ತು ನಾವು ಊಟ ಮಾಡಿ ಹೊರಗೆ ಬರುವಾಗ ಭಯಂಕರ ರಶ್. 7 ಗಂಟೆ ಹೋಗಿ ಊಟ ಮಾಡಿದ್ವಿ, 7 ಹೊರಗೆ ಬಂದ್ವಿ. ಇಲ್ಲಿ ಸಹ ಎಲ್ಲ ಮಾಯಿ ಅಂತ ಹೇಳ್ತಿದ್ರು, ಕಿಣಿಮಸರಿ ಮಾಯಿ ಅಂತ. ಆದರೆ ಮಾಯಿ ಅಂತ ತುಂಬ ಏಜಿನವ್ರು ಕರೆದ್ರೆ ಸ್ವಲ್ಪ ಬೇಜಾರಾಗ್ತದೆ, ಬಟ್ ತೋರ್ಪಡಿಸೋದಿಲ್ಲ. ನಮ್ಮದ್ರಲ್ಲಿ ಮದುವೆ ಆಗಿ ಸಂಜೆಯಿಂದಲೇ ಅವರು ಮಾಯಾಗಿಯೇ ಬಿಡ್ತಾರೆ, ಎಲ್ಲರೂ ಮಾಯೇ ಅದು. ಹಾಗೆ ಇಲ್ಲಿ ಸಹ ಕಿಣಿಮಸರಿ ಮಾಯಿ ಅಂತ ಹೇಳಿದ್ರು ಮೇಡಮ್ ಒಬ್ಬರು. ನಮ್ಮ ಮೂಡಿದ್ರೆ ಸಂಧ್ಯಾ ವೈವಾ ಅಲ್ಲ ಎಲ್ಲರನ್ನ ಮ್ಯಾನೇಜ್ ಮಾಡಲಿಕ್ಕೆ ನಿಂತವ್ರು ಕೂಡ ಜೋರಾಗಿ ಕಿಣಿಮಸರಿ ಮಾಯಿ ಅಂತ ಹೇಳುವಾಗಂತೂ ನನಗೆ ಭಯಂಕರ ಖುಷಿ ಆಯಿತು. ಆಗ್ಬೋದು ಜನರೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ರೆಕಗ್ನೈಸ್ ಮಾಡ್ತಾರೆ ಅಂತ ತುಂಬ ಖುಷಿ ಆಯಿತು ಎಲ್ಲ ಫಾಲೋವರ್ಸನ್ನು ನೋಡಿ. ಹಾಗೆ ಊಟ ಕೂಡ ಭಯಂಕರ ಒಳ್ಳೆದಿತ್ತು. ಹಾಗೆ ಪಾಯಸ ಎಲ್ಲ ತಗೊಂಡು ಮತ್ತು 7:30 ಅಷ್ಟೊತ್ತಿಗೆ ಹೊರಗಡೆ ಬರಬೇಕಾದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ರಾಶಿ ಆಯಿತಾ,
ಬೊಫೆ ಮಾಡುವಲ್ಲಿ. ಹಾಗೆ ಮತ್ತೆ ನಾವು 7:15ಗೆ ಸೀದಾ ಒಂದು 7:40 ಆಗುವ ಕಾರಲ್ಲಿ ಕೂತ್ಕೊಂಡು ಸೀದಾ ಮೂಡುಬಿದ್ರೆಗೆ ಹೊರಟದ್ದು. ಆನ್ ದ ವೇ ಹೋಗಬೇಕಾದ್ರೆ ಮಲ್ಲಿಕಟ್ಟೆಯಲ್ಲಿ ಅಪ್ಸರ ಐಸ್ ಕ್ರೀಮ್ಸ್ ಇದೆ, ಅಲ್ಲಿಗೆ ತುಂಬ ಚೆನ್ನಾಗಿತ್ತು ಅಪ್ಸರ ಐಸ್ ಕ್ರೀಮ್ಸ್ ಕೂಡ. ನ್ಯಾಚುರಲ್ಸಿಗೆ ಹೋಗೋದು ಹೆಚ್ಚಾಗಿ, ಬಟ್ ನ್ಯಾಚುರಲ್ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗೆ ಅದನ್ನು ನೋಡಿ ನಾವು ಇಲ್ಲಿ ಅಪ್ಸರಕ್ಕೆ ಬಂದ್ವಿ. ಅಪ್ಸರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ಗೋವಾ ಒಂದು ಟ್ರೈ ಮಾಡಲೇಬೇಕು. ಅದೇ ರೀತಿ ಅದಕ್ಕೆ ಚಿಲ್ಲಿ ಪೌಡ್ರ್, ಅವ್ರದ್ದೇ ಒಂದು ಚಿಲ್ಲಿ ಪೌಡ್ರ್ ಅದೆಲ್ಲ ಹಾಕಿ ಕೊಡ್ತಾರೆ, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಇನ್ನೊಂದು ಯಾವುದಂತ ಹೇಳಿದರೆ ಒಂದು ಚೊಕೊ ಚೇರಿ, ಅದು ಸಖತ್ತಾಗಿತ್ತು, ತುಂಬಾ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಎಲ್ಲ ಐಸ್ ಕ್ರೀಮ್ಸ್ ತಗೊಂಡು ಮತ್ತು ಪಾರ್ಸೆಲ್ ಕೂಡ ಐಸ್ ಕ್ರೀಮ್ಸ್ ಎಲ್ಲ ತಗೊಂಡು ಮೂಡುಬಿದ್ರೆಗೆ ಬಂದ್ವಿ. ಓಕೆ, ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಖಂಡಿತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಮಂಗಳೂರು ತೇರು ಹೀಗಿತ್ತು. ಕಿಣಿಸ್ ಬಸರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ.